ಈ ಕೊಲಾಜನ್ ಸಪ್ಲಿಮೆಂಟ್ಸ್ ಅಂದರೆ ಏನೇನು, ಯಾರೋ ಆರ್ಥರೈಟಿಸ್ ಇರೋರು? ಸೊ ಈಗ ಕೊಲಾಜನ್ ಸಪ್ಲಿಮೆಂಟ್ಸ್ ಅಂತ ಹೇಳಿದರೆ, ಈಗ ನೋಡಿ ನಾವು ತಗೊಳ್ಳೋ ಅಂಥ ಒಂದು ಫುಡ್ಡಲ್ಲಿ, ಆಹಾರದಲ್ಲಿ ಪ್ರೋಟೀನ್ ಅಂಶ ಇದ್ದೇ ಇರುತ್ತೆ. ನೀವು ಕೆಲವೊಂದು ಸಾರಿ ಕೆಲವರು ಪ್ರೋಟೀನ್ಸ್ ಕಡಿಮೆ ತಗೊಳ್ತಾ ಇರ್ಬೋದು. ಆ ರೀತಿ ಕೆಲವೊಂದು ಸರಿ ಆ ಅಮೌಂಟ್ ಆಫ್ ಪ್ರೋಟೀನ್ ಏನು ಬೇಕು ನಮಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಗಾಯ ಆಗಿದೆ, ಆ ಗಾಯ ಮಾಯೋದಕ್ಕೆ ಏನು ಬೇಕು ನಿಮಗೆ, ಪ್ರೋಟೀನ್ಸ್ ಬೇಕು. ಪ್ರೋಟೀನ್ ವಿಲ್ ಫಾರ್ಮ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ದಟ್. ಅಥವಾ ಈಗ ಒಂದೇನೋ ಒಂದು ಲಿಗಮೆಂಟ್ ಇಂಜುರಿ ಆಗಿದೆ, ಅದನ್ನ ಹೀಲ್ ಮಾಡೋದಕ್ಕೆ ಪ್ರೋಟೀನ್ಸ್ ಬೇಕು, ಆಯಿತಾ. ಸೊ ಪ್ರೋಟೀನ್ಸ್ ಬಾಡಿನಲ್ಲಿ ಇಲ್ವಾ ಅಥವಾ ನಮ್ಮ ಫುಡ್ಡಲ್ಲಿ ಇಲ್ವಾ? ಖಂಡಿತ ಇದೆ. ಬಟ್ ಕೆಲವೊಂದು ಸಾರಿ ನೀವು ತಗೊಳ್ತಾ ಇರೋ ಅಂಶ ಕಡಿಮೆ ಇರ್ಬೋದು, ಆವಾಗ ಹೊರಗಿಂದ ಪ್ರೋಟೀನ್ಸ್ ತೊಗೊಳ್ಳೋದು ತಪ್ಪಲ್ಲ, ಆಯಿತಾ. ಅಥವಾ ಈ ಥರದ್ದು ಕೊಲಾಜಿನ್ ಸಪ್ಲಿಮೆಂಟ್ಸ್ ಅಂತ ತೊಗೊಳ್ಳೋದು ತಪ್ಪಲ್ಲ. ದಟ್ ಈಸ್ ನಾಟ್ ಎ ರಾಂಗ್ ಥಿಂಗ್. ಬಟ್ ಯಾಕೆ ತೊಗೊಳ್ತೀರಾ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲೇ ಸುಮ್ಮನೆ ಪ್ರೋಟೀನ್ ತೊಗೊಂಡ್ರೆ ಅಥವಾ ಕೊಲಾಜಿನ್ ಸಪ್ಲಿಮೆಂಟ್ ತೊಗೊಂಡ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್, ಆಯಿತಾ. ಸೊ ಯಾಕೆ ಅರ್ಥ ಆಯಿತು. ಈಗ ಏನನ್ನ ತಗೋಬೇಕು ಅಂದಾಗ, ಲೈಕ್ ಈಗ ನಾರ್ಮಲ್ ಆಗಿ ನನ್ನ ಎಷ್ಟು ದೇಹದ ತೂಕ ಇರುತ್ತೋ 1 kg 1 ಗ್ರಾಮ್ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಹೌದು, ಆರ್ಥೋಪೆಡಿಕ್ಸ್ ಏನು ಹೇಳುತ್ತೆ? ಸೊ ಆ ಪ್ರೋಟೀನ್ಸ್ ನೀವೇನು ತಗೊಳ್ತೀರಾ ಅದು 1 kg 1 ಗ್ರಾಮು ಕರೆಕ್ಟ್ ಅದು. ಬಟ್ ನಿಮ್ಮ ಆ್ಯಕ್ಟಿವಿಟಿ ಲೆವೆಲ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇಂಟು ಲಾಟ್ ಆಫ್ ಬಾಡಿ ವರ್ಕೌಟ್ಸ್ ಆಗಲಿ, ಅಥವಾ ನೀವೇನೋ ಒಂದು ಆಟ ಆಡ್ತಾ ಇದ್ದೀರಾ ಅಂತ ಆಗಿದ್ರೆ, ಅದು ಈವನ್ ಯು ಮೇ ನೀಡ್ 1.5 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಆ್ಯಸ್ ವೆಲ್. ಆನ್ ಟಾಪ್ ಆಫ್ ದಟ್ ನಾವು ತಗೊಳ್ಳೋಂಥ ಪ್ರೋಟೀನ್ನ ಕ್ವಾಲಿಟಿ ಏನು ಅನ್ನೋದು ಪ್ರಶ್ನೆ ಬರುತ್ತೆ, ಆಯಿತಾ. ಯಾಕೆಂದರೆ ಹೌದು, ಯಾಕೆಂದರೆ ಕೆಲವೊಂದು ಪ್ರೋಟೀನ್ಸು ದೇ ಆರ್ ಹ್ಯಾವಿಂಗ್ ಆಲ್ ದ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್, ಬ್ರೇಕ್ ಡೌನ್ ಮಾಡಿದರೆ ದೇ ಆರ್ ಅಮೈನೋ ಆ್ಯಸಿಡ್ಸ್. 20 ಥರದ ಅಮೈನೋ ಆ್ಯಸಿಡ್ಸ್ ಇದೆ. ಅದರಲ್ಲಿ 12 ದೇ ಆರ್ ಕನ್ಸಿಡರ್ಡ್ ಆಸ್ ನಾನ್ ಎಸೆನ್ಷಿಯಲ್, 8 ಮಾತ್ರ ವಿ ಸೇ ದಟ್ ದೇ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಅಂದರೆ ಅದನ್ನ ಹೊರಗಿಂದ ತಗೊಳ್ಳೇಬೇಕು ಅಂತೇಳಿ. ಸೊ ಆ ರೀತಿ ಇದ್ದಾಗ ಅದು ಈಸ್ ಇಟ್ ಎ ಹೋಲ್ಸಮ್ ಪ್ರೋಟೀನ್ ಆರ್ ನಾಟ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಈಗ ಎಷ್ಟೋ ಸರಿ ನಮ್ಮ ಡಯಟ್ ಎಷ್ಟೇ ನಾವು ಟ್ರೈ ಮಾಡಿದ್ರು ದೇರ್ ಮೇ ಬಿ ಸಮ್ ಕೈಂಡ್ ಆಫ್ ಗ್ಯಾಪ್ಸ್. ಅದಕ್ಕೆ ಎಸ್ಪೆಷಲಿ ಇಂಜುರಿ ಆದಾಗ ನೀವು ಆ ಒಂದು ಪೀರಿಯಡ್ ಆಫ್ ಟೈಮ್ಗೆ 4 ವೀಕ್ಸೋ 6 ವೀಕ್ಸೋ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ನಾಟ್ ಎ ರಾಂಗ್ ಥಿಂಗ್. ಬಟ್ ಬರೀ ಸಪ್ಲಿಮೆಂಟ್ ತೊಗೊಂಡ್ಬಿಟ್ರೆ ಎಲ್ಲ ಗುಣ ಆಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಸೊ ಇಲ್ಲಿ ನೀವು ಈ 8 ಎಸೆನ್ಷಿಯಲ್ ಆ್ಯಸಿಡ್ಸ್ನ ಅಮಿನೋ ಆ್ಯಸಿಡ್ಸನ್ನ ಆಚೆಯಿಂದ ತೊಗೊಳ್ಳೇಬೇಕು ಅಂದ್ರಿ. ಸೊ ಎಕ್ಸಾಂಪಲ್ ಕೊಡ್ಬೋದಾ? ಇವತ್ತು ವೇ ಪ್ರೋಟೀನ್ ಇದೆ. ಸೊ ವಾಟ್ ಈಸ್ ದ ರೈಟ್ ಸೋರ್ಸ್ ಆಫ್ ಪ್ರೋಟೀನ್ ಫ್ರಮ್ ಯುವರ್ ಲೆನ್ಸ್? ಹೌದು. ಸೊ ಈಗ ಇದನ್ನು ನಾವು ಒಂದು ಲೆನ್ಸಿಂದ ನೋಡಬೇಕಾಗುತ್ತೆ. ಯಾಕೆಂದರೆ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಅಂತ ಒಂದು ಬರುತ್ತೆ. ಯಾಕೆಂದರೆ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ವೆಜಿಟೇರಿಯನ್, ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ನಾನ್ ವೆಜಿಟೇರಿಯನ್. ಸೊ ಈಗ ಅದೊಂದು ಜನಗಳಲ್ಲಿ ಒಂದು ತಿಳುವಳಿಕೆ ಇದೆ ದಟ್ ವೆಜಿಟೇರಿಯನ್ ಸೋರ್ಸ್ ಇದ್ದರೆ ಅದರಲ್ಲಿ ಪ್ರೋಟೀನಲ್ಲಿ ತಾಕತ್ತಿರಲ್ಲ ಅಥವಾ ಕಡಿಮೆ ಇರುತ್ತೆ ಅಂತೆಲ್ಲ ಒಂದು ಡೌಟ್ ಇದೆ ಜನಕ್ಕೆ, ಆಯಿತಾ. ಸೊ ಅದು ಟು ಎ ಸ್ಮಾಲ್ ಎಕ್ಸ್ಟೆಂಟ್ ವಿ ಕ್ಯಾನ್ ಅಗ್ರಿ ವಿತ್ ದಟ್, ಬಟ್ ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಥಿಂಗ್. ಈಗ ಏನಾಗುತ್ತೆ, ಈಗ ಎಗ್ ಪ್ರೋಟೀನ್ ಅಥವಾ ಮೀಟಲ್ಲಿ ಯು ಹ್ಯಾವ್ ಗಾಟ್ ಆಲ್ ದ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾರೆ, ವಿಚ್ ಈಸ್ ಕರೆಕ್ಟ್, ತಪ್ಪಲ್ಲ ಅದು, ಆಯಿತಾ. ಬಟ್ ಹಾಗಂತ ಹೇಳಿಬಿಟ್ಟು ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ನಿಮಗೆ ಪ್ರೋಟೀನ್ಸೇ ಇರೋದಿಲ್ಲ ಅಂತ ಹೇಳೋದು, ಅಥವಾ ಯಾವುದು ಅಮೈನೋ ಆ್ಯಸಿಡ್ಸ್ ಪ್ರಾಪರಾಗಿ ಇರೋದಿಲ್ಲ ಅಂತ ಹೇಳೋದು ತಪ್ಪು. ಯಾಕೆಂದರೆ ಈಗ ದ ಮೋರ್ ಡೈವರ್ಸ್ ಕೈಂಡ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ವೇ ಪ್ರೋಟೀನ್ ಅಂದರೂ ಕೂಡ ಆಲ್ದೋ ಇಟ್ ಇಸ್ ಕನ್ಸಿಡರ್ಡ್ ಆಸ್ ವೆಜಿಟೇರಿಯನ್, ಇಟ್ ಕಮ್ಸ್ ಫ್ರಮ್ ಅನಿಮಲ್ ಸೋರ್ಸ್, ಯಾಕೆಂದರೆ ವಿತ್ ದ ಮಿಲ್ಕ್ ಅಲ್ವಾ. ಸೊ ಈಗ ವೀಗನ್ಸ್ ಅಂತ ಹೇಳಿದರೆ ಬೇರೆ ಮಾತು, ಆಯಿತಾ. ಬಟ್ ವೆಜಿಟೇರಿಯನ್ ಅಂತ ಹೇಳಿದಾಗ ಅದರಲ್ಲೂ ಕೂಡ ಯು ವಿಲ್ ಹ್ಯಾವ್ ಆಲ್ ದ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರುತ್ತೆ ವೇನಲ್ಲಿ. ಅದು ಬಿಟ್ಟರೆ ಮತ್ತು ದೇರ್ ಆರ್ ಅದರ್ ಥಿಂಗ್ಸ್ ಆ್ಯಸ್ ವೆಲ್. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಪೀ ಪ್ರೋಟೀನ್ಸ್ ಇನ್ ಬರುತ್ತೆ, ಅಥವಾ ಈವನ್ ಯು ಗೆಟ್ ಸೋಯಾ ಪ್ರೋಟೀನ್ ಬರುತ್ತೆ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಎಲ್ಲ ಬರುತ್ತೆ. ಸೊ ಈಗ ಸೋಯಾ ಪ್ರೋಟೀನಲ್ಲಿ ಕೆಲವೊಂದು ಅಂಶಗಳಿರಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಬಟ್ ದಟ್ಸ್ ದ ರೀಸನ್ ಯು ಶುಡಂಟ್ ಬಿ ರಿಲೈಯಿಂಗ್ ಅಪಾನ್ ಜಸ್ಟ್ ದ ಸೋರ್ಸ್ ಆಫ್ ವಾಟ್ ಯು ಆರ್ ಈಟಿಂಗ್. ಈಗ ಒಂದು ನಾವೇನೋ ತೊಗೊಳ್ತೀವಿ, ಅದರಿಂದ ಒಂದೇನೋ ಎಕ್ಸ್ಟ್ರಾ ಸಪ್ಲಿಮೆಂಟ್ ತೊಗೊಂಡ್ಬಿಟ್ರೆ ಎಲ್ಲ ಬಂದುಬಿಡುತ್ತೆ ಅದರಲ್ಲಿ, ನಾವು ಬೇರೆ ಏನೂ ಮಾಡದೇ ಇದ್ದು ಪರವಾಗಿಲ್ಲ. ದಟ್ ಈಸ್ ನಾಟ್ ದ ರೈಟ್ ವೇ ಟು ಲುಕ್ ಅಟ್ ಇಟ್. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತ, ಆಯಿತಾ. ಬಟ್ ಅಲಾಂಗ್ ಸೈಡ್ ವಿತ್ ದಟ್ ನಿಮ್ಮ ಓವರಾಲ್ ಡಯಟ್ ಏನಿದೆ ದಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ದಿ ಪೋರ್ಷನ್ಸ್ ಇರಲೇಬೇಕು. ಆನ್ ಟಾಪ್ ಆಫ್ ದಟ್ ನೀವು ಎಕ್ಸ್ಟ್ರಾ ಕೆಲವೊಂದು ಸಾರಿ ತೊಗೊಳ್ಬೇಕಾಗತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ವರ್ಕೌಟಿಗೆ ಆಗಲಿ ಅಥವಾ ಏನೋ ಇಂಜುರಿ ಆಗಿದೆ ಅದನ್ನ ಹೀಲ್ ಮಾಡೋಕ್ಕಾಗಲಿ, ನಾಟ್ ಎ ರಾಂಗ್ ಥಿಂಗ್, ತಪ್ಪಲ್ಲ ಅದು. ಸೊ ಯು ಸ್ಪೋಕ್ ಅಬೌಟ್ ವೆಜ್ ಆ್ಯಂಡ್ ನಾನ್ ವೆಜ್ಗೆ ಆಪ್ಷನ್ಸು ಪ್ಲಸ್ ಪ್ಲಾಂಟ್ ಬೇಸ್ಡ್ ಇದು. ಹೌದು. ಸೊ ಏನಾದ್ರು ಲಿಸ್ಟ್ ಇದೆಯಾ? ಫಾರ್ ಎಕ್ಸಾಂಪಲ್ ಈ ಎಲ್ಲ ಆ್ಯಸಿಡ್ಸು ಅಮಿನೋ ಆ್ಯಸಿಡ್ಸ್ ಇರುವಂಥ ಫುಡ್ ಮೈ ರೆಕಮೆಂಡೇಶನ್ ಇವೆಲ್ಲ ಅಂತ ಅಲ್ಲ. ಅದೇ ಹೇಳಿದ್ದು. ಈಗ ಏನಾಗುತ್ತೆ, ಜನಕ್ಕೆ ದೇ ವಿಲ್ ಲಾಟ್ ಆಫ್ ಟೈಮ್ಸ್ ಲುಕ್ ಅಟ್ ಒನ್ ಬ್ರ್ಯಾಂಡ್ ಅಥವಾ ಒನ್ ನೇಮ್ ರಾದರ್ ದೆನ್ ದಟ್ ಇಟ್ ಈಸ್ ಮೋರ್ ಲೈಕ್ ದ ಕೈಂಡ್ ಆಫ್ ವೈಡರ್ ಆಪ್ಷನ್ಸ್ ಯು ಹ್ಯಾವ್. ಈಗ ಫಾರ್ ಎಕ್ಸಾಂಪಲ್ ಸೋರ್ಸಸ್ ಒಳಗೆ ಮಾತಾಡಿದರೆ, ಈಗ ನಾನು ಬರೀ ಪನ್ನೀರ್ ತಿಂತೀನಿ ಅಂದರೆ ದಟ್ ಇಸ್ ನಾಟ್ ಗುಡ್ ಎನಫ್.
ಇಫ್ ಯು ಆರ್ ಹ್ಯಾವಿಂಗ್ ಮೋರ್ ಆಫ್ ಬ್ಯಾಲೆನ್ಸ್ ಡಯಟ್. ಯಾಕೆಂದರೆ ಪ್ರೋಟೀನ್ಸ್ ಏನಿದೆ ಈಗ ವೆಜಿಟೇರಿಯನ್ ಅಂತ ಹೇಳಿದರೆ ಆಯಿತಾ, ದೇರ್ ಆರ್ ಗುಡ್ ಸೋರ್ಸಸ್. ಈಗ ಸೋಯಾಬೀನ್ ಇದೆ, ಮಿಲ್ಕ್ ಇದೆ, ಪನ್ನೀರ್ ಇದೆ. ಯು ಡೂ ಹ್ಯಾವ್ All legumes. nuts and legumes, all of those things, they do have proteins. So ಅದೊಂದೇ ತಿಂತೀನಿ, ನಾನು ಬೇರೆ ಏನೂ ಮಾಡಲ್ಲ ಅಂದರೆ ದಟ್ಸ್ ಎ ರಾಂಗ್ ಥಿಂಗ್. So you're saying have a mix of everything. Mix of everything. It's a balanced diet. It has to be. Even protein part of the diet ಅಂತ ಅಂದ್ರೂ ಕೂಡ ಅದರಲ್ಲೂ ಕೂಡ ಯು ಹ್ಯಾವ್ ಟು ಹ್ಯಾವ್ ಎ ಮಿಕ್ಸ್ ಆಫ್ ಥಿಂಗ್ಸ್. ಒಂದೇ ಥಿಂಗ್ ಇಡೀ ವಾರ ಪೂರ್ತಿ ಅದೊಂದನೇ ತಿಂದ್ರಿ ಅಂದರೆ ಯಾರಿಗೂ ಆಗೋದೂ ಇಲ್ಲ. ಸೊ ಇಟ್ಸ್ ಹ್ಯಾವಿಂಗ್ ದಟ್ ಮಿಕ್ಸ್ ಆಫ್ ಥಿಂಗ್ಸ್ ಇಸ್ ಎ ಗುಡ್ ಥಿಂಗ್. ಈಗ ನಾನ್ ವೆಜ್ ಈಟರ್ಸ್ ಅಂದರೆ ನಾನು ನಾನ್ ವೆಜ್ ತಿಂತೀನಿ ಅಂತಂದರೆ ಆಯಿತಾ, ಮೀಟಲ್ಲಿ ಯು ವಿಲ್ ಹ್ಯಾವ್ ಎನಫ್ ಥಿಂಗ್ಸ್, ಬಟ್ meat is not the wholesome thing. Sometimes you may have to, egg is a kind of thing which will add on to the things. But again, one more thing you need to understand is ಪ್ರೋಟೀನ್ ಒಂದೇ ನನಗೆ ಸಿಕ್ಬಿಟ್ರೆ ಸಾಕು ಬಾಡಿಗೆ ಅಂತ ಅಂದರೆ ಅದನ್ನ ಹೌ ಯು ಆರ್ ಗೋಯಿಂಗ್ ಟು ಇನ್ಕಾರ್ಪೊರೇಟ್ ಇನ್ ಟು ಯುವರ್ ಬಾಡಿ, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಮೆಟಬಲೈಸ್ಡ್, ಅದೆಲ್ಲದಕ್ಕೂ ನಿಮಗೆ ಸರಿಯಾದ ಪೋರ್ಷನ್ಸಲ್ಲಿ ವಿಟಮಿನ್ಸ್ ಎಲ್ಲ ಬೇಕೇ ಬೇಕು. ಸೊ ಐ ಆಮ್ ಎ ಪ್ಯೂರ್ ಮೀಟ್ ಈಟರ್ ಅಂದ್ರೂ ಸ್ಟಿಲ್ there should be enough portions of vegetable sources as well, so that you are not lacking in vitamins. So adikkene your plate has to be having healthy portions anta helodu. Nothing can compromise, nothing can, some capsules can't be compensating for what you are having on your plate alva. So hangagi protein vitamin based vegetables balanced idu is very important.